ಹಲೋ ಗಾಯ್ಸ್, ಏನಪ್ಪ ಇವತ್ತು ಕೋಳಿ ಮೊಟ್ಟೆ ಇಟ್ಕೊಂಡು ಬಂದುಬಿಟ್ಟಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ನೋಡಿ, ಪ್ಯೂರ್ ನಾಟಿ ಮೊಟ್ಟೆ ಹೇಗಿರುತ್ತೆ ಮತ್ತು ನೀವು ಅಂಗಡಿಗಳಲ್ಲಿ ಕಾಸು ಕೊಟ್ಟು ತಗೋತೀರಲ್ವಾ, ಕೆಮಿಕಲ್ಲು ತಿಂದು ಮೊಟ್ಟೆ ಇಟ್ಟಿದ್ದಾರಲ್ಲ ಕೋಳಿ, ಆ ಕೆಮಿಕಲ್ ಮೊಟ್ಟೆ ಹೇಗಿರುತ್ತೆ ಮತ್ತು ಕ್ರಾಸ್ ನಾಟಿ ಬರುತ್ತೆ, ಕ್ರಾಸ್ ನಾಟಿ ಮೊಟ್ಟೆ ಹೇಗಿರುತ್ತೆ, ಅದ್ರ ಗುಣಲಕ್ಷಣಗಳು ಹೆಂಗಿರುತ್ತೆ, ಪ್ಯೂರ್ ನಾಟಿನ ಹೆಂಗೆ ನೀವು ಐಡೆಂಟಿಫೈ ಮಾಡ್ಬೋದು ಅಂದ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ನಮ್ಮ ಕೋಳಿ ಹಿಂದ್ಗಡೆ ಅಲ್ಲಿ ಮೊಟ್ಟೆ ಇಡೋ ಕೂತೈತೆ. ಬನ್ನಿ, ನನ್ನ ಹತ್ರ ಇರೋ ಪ್ಯೂರ್ ಶುದ್ಧ ನಾಟಿ ಕೋಳಿಗಳು, ಇದ್ರ ಪ್ಯೂರ್ ಶುದ್ಧ ನಾಟಿ ಕೋಳಿಗಳ ಗುಣಲಕ್ಷಣ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ಬನ್ನಿ ಗಾಯ್ಸ್, ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವು 100% ಪ್ಯೂರ್ ಶುದ್ಧ ನಾಟಿ ಕೋಳಿಗಳು. ನೀವು ಯಾವ ಥರ ಪ್ಯೂರ್ ಶುದ್ಧ ನಾಟಿ ಕೋಳಿಗಳ ಮೊಟ್ಟೆಯಿಂದ ನೀವು ಐಡೆಂಟಿಫೈ ಮಾಡ್ಬೋದು ಅಂದರೆ, ನಾನು ನೋಡಿ ತೋರಿಸ್ತೀನಿ. ಫಸ್ಟು ನಿಮಗೆ ಈ ಮೊಟ್ಟೆಗಳು ನೀವು ತೊಗೊಳಕ್ಕೆ ಹೋದಾಗ ಎಲ್ಲ ಮೊಟ್ಟೆನೂ ಒಂದೇ ಸೈಜ್ ಇರಲ್ಲ 100%. ಯಾಕಂದರೆ ನೋಡಿ, ಕಡ್ತಿ ಅಂತೀವಿ. ಕಡ್ತಿ ಅಂದರೆ ಈಗ ತಾನೇ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿರೋ ಕೋಳಿಗಳು. ಇನ್ನೊಂದು ದೊಡ್ಡ ಕೋಳಿಗಳು ಅಂತೀವಿ. ದೊಡ್ಡ ಕೋಳಿಗಳು ಬಂದ್ಬಿಟ್ಟು ಸ್ವಲ್ಪ ಸೈಜು ದೊಡ್ಡ ಇರುತ್ತೆ. ನೋಡಿ, ಇದು ದೊಡ್ಡ ಕೋಳಿ ಮೊಟ್ಟೆ, ಇದು ದೊಡ್ಡ ಕೋಳಿ ಮೊಟ್ಟೆ ಅಲ್ಲ, ಇದು ಗಿರಿರಾಜ ಮಿಕ್ಸು ನಾಟಿ ಅಂತ ಅನ್ನಲ್ಲ. ಸೊ ಗಿರಿರಾಜ ಮೊಟ್ಟೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಸೈಜ್ ಇರುತ್ತೆ, ಜಾಸ್ತಿ ಬ್ರೌನಿಶ್ ಇರುತ್ತೆ. ಸೊ ನಿಮಗೆ ಪ್ಯೂರ್ ಶುದ್ಧ ನಾಟಿ ಕೋಳಿ ಮೊಟ್ಟೆ ಅಂದರೆ ನೋಡಿ, ಇಲ್ಲಿದೆ ನೋಡಿ, ತೋರಿಸ್ತೀನಿ. ಇಲ್ಲಿದೆ ಅಲ್ವಾ, ಇದು ಕಡ್ತಿ ಮೊಟ್ಟೆ ಸ್ವಲ್ಪ ವೈಟಿಶ್ ಇರುತ್ತೆ. ಮತ್ತು ನಾಟಿ ಕೋಳಿ ಮೊಟ್ಟೆದು ಗುಣಲಕ್ಷಣ ಏನಂದರೆ, ಇದು ಜಾಸ್ತಿ ದಪ್ಪ ಬರೋಲ್ಲ, ಕೋಲಿಗೆ ಬರುತ್ತೆ. ನೋಡಿ, ಈ ಥರ ಕೋಲಿಗೆ ಬರುತ್ತೆ. ಹಿಂಗೆ ಹೈಟ್ ಇರಲ್ಲ, ವಿಡ್ತ್ ಇರಲ್ಲ, ಹೈಟ್ ಇರುತ್ತೆ ನಾಟಿ ಕೋಳಿ ಮೊಟ್ಟೆ. ಅದರಿಂದ ನೀವು ಐಡೆಂಟಿಫೈ ಮಾಡ್ಬೋದು. ಮತ್ತು ನೀವು ಮೊಟ್ಟೆ ತೊಗೊಳಕ್ಕೆ ಹೋದಾಗ ನೋಡಿ, ಇವಾಗ ಆ್ಯಕ್ಚುಲಿ ಯಾವ್ಯಾವ ಥರ ಮೋಸ ಮಾಡ್ತಿದ್ದಾರೆ ಅಂದರೆ, ಮಾರ್ಕೆಟಲ್ಲಿ ಎಲ್ಲದಕ್ಕೂ ಒಂಥರ ಬ್ರೌನಿಶು ಕಲರಿಂಗ್ ಮಾಡ್ತಾರೆ. ಮತ್ತು ತಿರ್ಗಾ ಇನ್ನೂ ಏನೇನೋ ಕಾಫಿ ಪುಡಿ ಇದನ್ನು ಮಿಕ್ಸ್ ಮಾಡಿ ಪೌಡ್ರನ್ನ ಅದರಿಂದನೂ ಕಲರಿಂಗ್ ಮಾಡ್ತಾರೆ. ಸೊ ನೀವು ತೊಗೊಳಕ್ಕೆ ಹೋದಾಗ ನೀವು ಮೊಟ್ಟೆ ನೋಡ್ತಿದ್ದಂಗೆ ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು, ಇವು ಪ್ಯೂರ್ ನಾಟಿ ಕೋಳಿ ಮೊಟ್ಟೆನ, ಇಲ್ಲ ಕಲರಿಂಗ್ ಆಗಿರೋವ, ಇಲ್ಲ ಅಂದರೆ ಇದು ಕ್ರಾಸ್ ನಾಟಿವ್ ಅಂತ. ಕ್ರಾಸ್ ನಾಟಿವ್ ಅಂದರೆ ಸಿಂಪಲ್ ಸೈಜ್ ಇರ್ತವೆ, ಫುಲ್ ಬ್ರೌನಿಶ್ ಇರ್ತವೆ, ಎಲ್ಲ ಒಂದೇ ಸೈಜ್ ಇರ್ತವೆ ಆಲ್ಮೋಸ್ಟು. ಕ್ರಾಸ್ ನಾಟಿವ್ ಅಂದರೆ ಎಲ್ಲ ಒಂದೇ ಸೈಜ್ ಇರ್ತವೆ, ಬ್ರೌನಿಶ್ ಇರ್ತವೆ. ಮತ್ತು ತಿರ್ಗಾ ಕಲರಿಂಗ್ ಮಾಡಿರೋವು ನೋಡ್ತಿದ್ದಂಗೆ ಹೈಲೈಟ್ ಕಲರ್ ಇರುತ್ತೆ. ಸೊ ಕಲರಿಂಗಲ್ಲಿ ನಾವು ಕಂಡು ಹಿಡಿದ್ಬಿಡ್ಬೋದು. ಪ್ಯೂರು ನಾಟಿ ಕೋಳಿ ಮೊಟ್ಟೆಗಳು ನೀವು ನೋಡ್ತಿದ್ದಂಗೆ ಹೆಂಗೆ ಐಡೆಂಟಿಫೈ ಮಾಡೋದಂದರೆ, ಅವು 100% ಒಂದೇ ಸೈಜ್ ಇರೋಲ್ಲ. ಯಾಕಂದರೆ ಎಲ್ಲ ದೊಡ್ಡ ಕೋಳಿಗಳೇ ಮೊಟ್ಟೆ ಇಟ್ಟಿರೋಲ್ಲ, ಎಲ್ಲ ಸಣ್ಣ ಕೋಳಿಗಳೇ ಕಡ್ತಿಗಳೇ ಮೊಟ್ಟೆ ಇಟ್ಟಿರೋಲ್ಲ. ಸೊ ಅದರಿಂದ ನೀವು ನೋಡ್ತಿದ್ದಂಗೆ ಅವನ್ನ ಐಡೆಂಟಿಫೈ ಮಾಡ್ಬೋದು. ನೋಡಿ, ನಾನು ತೋರಿಸ್ತೀನಿ. ನೋಡಿ, ಇದು ಆವಾಗಲೇ ತೋರಿಸ್ನಲ್ಲ, ಇದು ಕಡ್ತಿ ಮೊಟ್ಟೆ. ಕಡ್ತಿ ಮೊಟ್ಟೆ ಅಂದರೆ ಈಗ ತಾನೇ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿರೋ ಕೋಳಿ ಮೊಟ್ಟೆ ಇದು. ನೋಡಿ, ದೊಡ್ಡ ಕೋಳಿ ಮೊಟ್ಟೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ದೊಡ್ಡ ಕೋಳಿ ಮೊಟ್ಟೆ, ಈಗ ಪ್ಯೂರು ಈಗ ಜಸ್ಟ್ ಇಟ್ಟಿತ್ತು. ಇದು ದೊಡ್ಡ ಕೋಳಿ ಮೊಟ್ಟೆ. ನಾವು ಆ್ಯಕ್ಚುಲಿ ಮರಿ ಮಾಡೋದಕ್ಕೆಲ್ಲ ನೋಡಿ, ಈ ಮೊಟ್ಟೆನ ಜಾಸ್ತಿ ನಾವು ಯೂಸ್ ಮಾಡೋದು. ಯಾಕಂದರೆ ದೊಡ್ಡ ಕೋಳಿ ಮೊಟ್ಟೆನಲ್ಲಿ ಯಾವ ಫೇಲ್ಯೂರ್ ಆಗೋಲ್ಲ. ಸೊ ಅದರಿಂದ ನಾವು ಈ ಮೊಟ್ಟೆನ ಯೂಸ್ ಮಾಡ್ತೀವಿ. ನೋಡಿ, ಈ ಥರ ನೀವು ಐಡೆಂಟಿಫೈ ಮಾಡಿ ನೀವು ನಾಟಿ ಮೊಟ್ಟೆಗಳನ್ನ ತಗೋಬೋದು. ನೋಡಿ ಗೈಸ್, ಆ ಕೋಳಿ ಅದು ಆ್ಯಕ್ಚುಲಿ ಆ ಥರ ಸೌಂಡ್ ಮಾಡ್ತಾರೆ. ಇದು ಏನಕ್ಕೆ ಅಂದರೆ, ಮೊಟ್ಟೆ ಇಟ್ಟಾಗೈತೆ. ಸೊ ಇವಾಗ ಮೊಟ್ಟೆ ಇಟ್ಟಾದಮೇಲೆ ಆಫ್ಟರು ಕೋಳಿಗಳು ಆ ಥರ ಸೌಂಡ್ ಮಾಡ್ತವೆ. ಸೊ ಇವೊಂದು ಸಿಗ್ನಲು, ಮೊಟ್ಟೆ ಇಟ್ಟಾಗಿದೆ, ಇಲ್ಲ ಬಂದು ತಗೊಳ್ಳಿ ಅಂತನೋ, ಇಲ್ಲ ಅದ್ರದ್ದೇನೋ ಒಂದು ಇರುತ್ತೆ ಅದರದ್ದು ಲಕ್ಷಣ. ಸೊ ಅದಕ್ಕೆ ನೋಡಿ, ಅದು ಮೊಟ್ಟೆ ಇಟ್ಟಾಗಿದೆ, ಇವಾಗ ಅದಕ್ಕೆ ಸೌಂಡ್ ಮಾಡ್ತೈತೆ ಕೋಳಿ. ನೋಡಿ, ಅಲ್ಲಿ ಇದು ಪಕ್ಕ ಶುದ್ಧ ಪ್ಯೂರ್ ನಾಟಿ ಕೋಳಿ, ಹೆಣ್ಣು ಕೋಳಿ. ಇದು ಇಲ್ಲಿ ಹುಳ್ಳಿಕಾಲು ಒಳಗಡೆ ಬಂದು ಕೂತಿದೆ ಮೊಟ್ಟೆ ಇಡೋದಕ್ಕೆ. ಇದು ಆ್ಯಕ್ಚುಲಿ ಇವು ನಾಟಿ ಕೋಳಿಗಳು ಹೆಂಗೆ ಅಂದರೆ, ಒಂದು ಜಾಗ ಫಿಕ್ಸ್ ಮಾಡಿಕೊಂಡ್ರೆ ಅದೇ ಜಾಗದಲ್ಲೇ ಹೋಗಿ ಮೊಟ್ಟೆ ಇಡೋದು. ಎಲ್ಲ ಫುಲ್ ಮೊಟ್ಟೆಯಾಗಿ ಅವು ಸೀಸನ್ ಮುಗಿಯೋವರೆಗೂ ಬೇರೆ ಕಡೆ ಎಲ್ಲೂ ಮೊಟ್ಟೆ ಇಡೋದಿಲ್ಲ. ಆ ಥರ ನಾಟಿ ಕೋಳಿಗಳು ಫಿಕ್ಸ್ಡ್ ಮೈಂಡ್ ಸೆಟ್ ಇವು. ನೋಡಿ, ಈಸಿಯಾಗಿ ಯಾರು ಕಂಡುಹಿಡಿಬೋದು ಅಂದರೆ, ಈ ಥರ ನಾಟಿ ಕೋಳಿಗಳು ಸಾಕಿ ಮತ್ತು ತಿರ್ಗಾ ಮಾಮೂಲಿ ಮಿಕ್ಸ್ ಕೋಳಿಗಳು ಮೊಟ್ಟೆ ಮತ್ತು ಅಂಗಡಿಲಿ ಸಿಗೋ ಮೊಟ್ಟೆಗಳು ಎಲ್ಲನೂ 3 ಥರ ಮೊಟ್ಟೆಗಳು ನೋಡಿರ್ತಾರಲ್ವ. ನೋಡಿ, ಅವರು 100% ಅದನ್ನ ಐಡೆಂಟಿಫೈ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ, ನಾಟಿ ಕೋಳಿಗಳದ್ದು ಮೊಟ್ಟೆ ಮೇಲೆ ನೋಡಿ, ಅದು ಲೈಟಾಗಿ ಒಂದೊಂಥರ ಏನಂತಾರೆ, ಈ ಸುಣ್ಣದ್ದು ಲೇಯರ್ ಇರುತ್ತಲ್ವ, ಆ ಕ್ಯಾಲ್ಶಿಯಂ ಲೇಯರು, ಅದು ಆ್ಯಕ್ಚುಲಿ ಸ್ವಲ್ಪ ರಫ್ ಇರುತ್ತೆ, ಹೆವಿ ರಫ್ ಇರುತ್ತೆ. ಹಿಂಗೆ ಕೈಗೆ ಫುಲ್ ನೈಸಾಗಿ ಸಿಗೋಲ್ಲ. ಸೊ ರಫ್ ಸಿಗುತ್ತೆ. ಅದ್ರ ಮೇಲೆ ನೀವು 100% ಐಡೆಂಟಿಫೈ ಮಾಡ್ಬೋದು ಇದು ಶುದ್ಧ ನಾಟಿ ಕೋಳಿ ಅಂದ್ಬಿಟ್ಟು. ಮತ್ತು ಅಂಗಡಿಯಲ್ಲಿ ಸಿಗ್ತಾವಲ್ವಾ, ಅಂಗಡಿಲಿ ಸಿಗೋ ಕೋಳಿ ಮೊಟ್ಟೆಗಳೆಲ್ಲ ಈ ಥರ ರಫ್ ಇರೋಲ್ಲ, ಫುಲ್ಲು ನೈಸಾಗಿರುತ್ತೆ. ಮತ್ತು ತಿರ್ಗಾ ಶೈನಿಂಗ್ ಇರುತ್ತೆ. ಇವು ಒಂಥರ ಶೈನಿಂಗ್ ಇರೋಲ್ಲ, ಮ್ಯಾಟ್ ಫಿನಿಶಿಂಗ್ ಇರುತ್ತೆ ಈ ಮೊಟ್ಟೆಗಳು. ಮತ್ತು ಒಂಥರ ರಫ್ ಇದು ಕ್ಯಾಲ್ಶಿಯಮ್ ಲೇಯರು ಹೆವಿ ರಫ್ ಆಗಿರುತ್ತೆ ನಾಟಿ ಕೋಳಿ ಮೊಟ್ಟೆನಲ್ಲಿ. ನೀವು ಆ ಥರನೂ ಕೂಡ ಐಡೆಂಟಿಫೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.